ಬಂದ್ಬಿಟ್ರು. ನೋಡಿ ಸರ್, ಆ ಟೆಂಡರು ನನಗೆ ಸಿಗ್ಬೇಕು. ಬೇರೆಯವರು ಎಷ್ಟು ಕೊಟೇಶನ್ ಕೊಟ್ಟಿದ್ದಾರೆ ನನಗೆ ಹೇಳಿ, ಅದಕ್ಕಿಂತ ಕಮ್ಮಿ ಕೊಟೇಶನ್ ನಾನು ನಿಮಗೆ ಕೊಡ್ತೀನಿ. ನೋಡಿ ಗೌಡ್ರೆ, ಹಾಗೆಲ್ಲ ಟೆಂಡರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಆಗಲ್ಲ. ನಿಮ್ ರೇಟ್ ಕೊಟ್ ಮಾಡಿ ನೋಡೋಣ. ಸಾಹೇಬ್ರನ್ನ ಕೇಳಿದ್ರೆ ನಿಮ್ ಕಡೆ ಬೆಳೆ ತೋರಿಸ್ತಾರೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ. ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ, ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ನಿಮಗ್ ಕೊಡ್ತಿರೋ ಮರ್ಯಾದೆನ್ ಕೆಡಿಸ್ಕೋಬೇಡಿ, ಮೊದಲಿನಿಂದ ಹೊರಡಿ. ಏನೇ ನೀನ್ ನನಗೆ ಮರ್ಯಾದೆ ಕೊಡೋದು? ಈ ಟೆಂಡರ್ನ ಹೆಂಗ್ ತಗೋಬೇಕು ಅಂತ ನೀನ್ ಚೆನ್ನಾಗ್ ಗೊತ್ತು. ಏಯ್, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡ್ತೀಯಾ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲಾ? ಹೋಗ್ತೀನಿ. ಈ ಕೆಲಸ ಏನಾದ್ರು ನನ್ನ ಕೈ ತಪ್ಪಿದ್ರೆ ನಿನ್ನ ಗತಿ ಅಷ್ಟೇ. ಈಗ ನೀನ್ ಸುಮ್ನೆ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನ್ನ ಗತಿ ಅಷ್ಟೇ. ನಡೀರಾ. ಏನಪ್ಪ ಇದು? ಎಲ್ಲಿ ನಿಮ್ ಕ್ಲರ್ಕ್? ಏನ್ರಿ ಸಮಾಚಾರ? ಏನು ಸಮಾಚಾರ ಇಲ್ಲ. ಸ್ವಲ್ಪ ಕೋಪರೇಟ್ ಮಾಡಿದ್ರೆ 4 ಕೋಟಿ ರೂಪಾಯಿ ಟೆಂಡರ್ ಸಿಗ್ತಾ ಇತ್ತು. ಈಗ 2 ಕೋಟಿ ರೂಪಾಯಿ ಲಾಸ್ ಆಗಿದೆ. ಎಲ್ಲಿ ಅವನು? ಇರ್ರಿ, ಸ್ವಲ್ಪ ಸಮಾಧಾನವಾಗಿರ್ರಿ. ಅವರು ಮದುವೆ ಮಾಡ್ಕೊಂಡು ರಜೆಯಲ್ಲಿ ಇದ್ದಾರೆ. ಓಹೋ, ಮದುವೆ ಮಾಡ್ಕೊಂಡು ರಜದ ಮೇಲೆ ಮಜಾ ಮಾಡಕ್ ಹೋಗ್ಯವನೆ. ಬುಲ್ಡೆ ಬಿಚ್ಚಾಕ್ಬಿಡ್ತೀನಿ. ಅವ್ನ್ಗೆ ಹೇಳು, ಅವ್ನ್ ಸಿಕ್ಲಿ ಆಮೇಲೆ ವಿಚಾರಿಸ್ಕೊತೀನಿ. ಬಂದ್ರು ನಿಲ್ಸೋ ಗಾಡಿ, ಇಲ್ಲೇ ನಿಂತವ. ಅವತ್ತು ಒಂದ್ ಸ್ವಲ್ಪ ಕೋಪರೇಟ್ ಮಾಡು ಅಂತ ಕೇಳಿದೆ, ಆಗಲ್ಲ ಅಂತ ಹೇಳ್ದೆ ಅಲ್ಲ. ನೋಡು, ಏನೇ ವಿಷಯ ಇದ್ರು ಆಫೀಸಲ್ಲಿ ಬಂದು ಮಾತಾಡು. ಅನ್ಯಾಯವಾಗಿ ನನಗ್ ಬರೋ 2 ಕೋಟಿ ರೂಪಾಯಿ ನೀನ್ ಹಾಳು ಮಾಡ್ದೆ ಅಲ್ಲ. ಅದು ಅಲ್ಲದೆ ಆ ಕಾಂಟ್ರಾಕ್ಟ್ ನ ನನ್ನ ವಿರುದ್ಧ ವ್ಯಕ್ತಿಗೆ ನೀನ್ ಕೊಡ್ಸಿ ಸಹಾಯ ಮಾಡ್ದೆ. ಸುಮ್ನೆ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ಅವರು ನಿನಗಿಂತ ಕಮ್ಮಿ ಕೋಟ್ ಮಾಡಿದ್ರು, ಕಾಂಟ್ರಾಕ್ಟ್ ಅವ್ರಿಗೆ ಸಿಕ್ತು ಅಷ್ಟೇ. ಅಷ್ಟೇನಾ? ಹೊರಗೆ ಬಿಸಾಕ್ರು.